ರಾಜಸ್ಥಾನ ಡಾಬಾಗಳ ಮೇಲೆ ಹಿಂದಿ ನಾಮಫಲಕ ತೆರವುಗೊಳಿಸಿದ ಕರವೇ ಕಾರ್ಯಕರ್ತರು. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಕ್ರಾಸ್ ಬಳಿ ಬೆಳಗಲ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ರಾಜಸ್ಥಾನ್ ಡಾಬಾಗಳ ಮೇಲೆ ಹಿಂದಿ ನಾಮಫಲಕಗಳನ್ನು ತೆರವುಗೊಳಿಸಿದ ಕರವೇ ಕಾರ್ಯಕರ್ತರು. ಕರ್ನಾಟಕದಲ್ಲಿ ವಾಣಿಜ್ಯ ಮತ್ತು ಇತರೆ ಸಂಸ್ಥೆಗಳ ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಕಡ್ಡಾಯವಾಗಿದೆ. ಈ ನಿಯಮವನ್ನು ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುತ್ತದೆ ಮತ್ತು ಪರವಾನಗಿ ರದ್ದುಗೊಳಿಸಬಹುದು. ಕನ್ನಡಿಗರು ಮತ್ತು ಕನ್ನಡ ನಾಮಫಲಕ ಅಳವಡಿಸಲು ಹಿಂದೇಟು ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಹೈಕೋರ್ಟ್ ಅನುಮತಿ ನೀಡಿದೆ. ನಿಯಮ: 60% ಕನ್ನಡ, 40% ಇತರೆ ಭಾಷೆ. ಅನ್ವಯ: ಎಲ್ಲಾ ಅಂಗಡಿಗಳು, ಮಳಿಗೆಗಳು, ಹೋಟೆಲ್ಗಳು ಮತ್ತು ಇತರೆ ವಾಣಿಜ್ಯ ಸಂಸ್ಥೆಗಳು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕಲು ಕೂಡಲಸಂಗಮ ಗ್ರಾಮ ಘಟಕದ ಕರವೇ ಅಧ್ಯಕ್ಷರಾದ ಮಂಜು ವಡ್ಡರ್ ಹಾಗೂ ತಾಲೂಕಾ ಕರವೇ ಅಧ್ಯಕ್ಷರಾದ ಪ್ರವೀಣ್ ವಾಲಿಕಾರ್ ಎಲ್ಲಾ ಕರವೇ ಕಾರ್ಯಕರ್ತರು ಅಂಗಡಿ ಮಾಲೀಕರಿಗೆ ಒತ್ತಾಯ ಮಾಡಿದರು. ವರದಿ: ಸಂಗಮೇಶ ಅಮರಗೋಳ. ನಾಟಕೈತಿ ಬಿಡ್ರಿ ಹೊಸ ಹೌದಲ್ರಿ ನಾಟ ಬಗಲಾಗ ಮುದಾವತ್ತ ಕೆಲಸ ನಾಲ್ಕ ಅವಸರ ಒಳ್ಳೆ ಜಾಸ್ತಿ ಹೋಗೋದು ಈಗ ಒಳ್ಳೆ ಜಾಸ್ತಿ ಎಲ್ಲೆಲ್ಲಿ ಹಿಂದಿ ನಿಮ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಹಿಂದಿ ಬೋರ್ಡ್ ಹಾಕಿರಲ್ಲ ಎಲ್ಲಾನು ತೆಗೆದು ಕನ್ನಡ ಬೋರ್ಡ್ ಹಾಕಿ ನಿಮ್ಮ ಜೀವನೋಪಾಯ ಮಾಡಕ್ಕೆ ಏನು ತೊಂದರೆ ಕೊಡಂಗಿಲ್ಲ ನಾವು. ಕನ್ನಡ ಎಲ್ಲ ಸಂಬಂಧ ಕನ್ನಡ ಬೇಕು, ಕನ್ನಡ ಎಲ್ಲ ಸಂಬಂಧ ಬೋರ್ಡ್ ಕಿತ್ತು ಹೋಗಿವಿ. ಇನ್ಮೇಲೆ ವ್ಯಾಪಾರಕ್ಕೆ ನಮ್ಗೆ ತೊಂದರೆ ಇಲ್ಲ. ಭಾಷೆ ಕನ್ನಡ ಎಲ್ಲ ಇದು ಫಸ್ಟ್ ಕನ್ನಡ ಹಾಕ್ರಿ, ಹಿಂದಿ ಒಳಗೆ ಹಾಕಕ್ಕೆ ಹೋಗ್ಬಾರ್ದು. ಅದು ಕನ್ನಡಿಗರಿಗೆ ಅದಕ್ಕೆ ಕನ್ನಡದಾಗ ಹಾಕ್ಬೇಕಾದಂಗೆ ವ್ಯಾಪಾರ ಮಾಡ್ರಿ. ನಿಮ್ಗೆ ಯಾರು ಏನು ತೊಂದರೆ ಮಾಡಂಗಿಲ್ಲ. ಏನು ಪಾಪ ಫಲ ಭಾಳ ಐತಿ.